ನಮ್ದು ಯಾವಾಗಲೂ ನಡೆಯೋದು ಕುರುಕ್ಷೇತ್ರನೇ. ಏನ್ ಗುರುಗಳೇ, ಚೆನ್ನಾಗಿ ಕಲ್ಸಿದ್ರೆ ಹೆಣ್ಮಕ್ಳಿಗೆ. ಹೋಗಿ ಬರುವೆನು ನಾನು ಹಸ್ತಿನಾಪುರಕ್ಕೆ, ಕೊಡುವುದಿಲ್ಲವೋ ರಾಜ್ಯವ ಬಿಡುವುದಿಲ್ಲವೋ ರಾಜ್ಯವ ಅಂತ. ಕುರುಕ್ಷೇತ್ರ ಅಂದ್ರೆ ಈ ಮೊದಲು ಈ ಸಿನಿಮಾಗಳಿರ್ಲಿಲ್ಲ. ಮೊದಲು ಬಹಳ ನಮ್ಮ ಪೂರ್ವಿಕರ ಕಾಲದಲ್ಲಿ ಪಿಕ್ಚರ್ ನೋಡ್ಬೇಕು ಅಂತಂದ್ರೆ ಜಾತ್ರೆಯಲ್ಲಿ ಮಾತ್ರ ನೋಡ್ತಿದ್ದ ನಾವು. ಯಾವ್ದಾರ ಕುದೂರಲ್ಲಿ ಮಾತ್ರ ಇದ್ದು ಪಿಕ್ಚರ್ ಅಷ್ಟೇ. ಮಾಗಡಿ, ಕುದೂರು ಇನ್ನೆಲ್ಲೂ ಇರ್ತಿರ್ಲಿಲ್ಲ. ಗಾಡಿ ಕಟ್ಕೊಂಡು ಬಸ್ಸಲ್ಲಿ ಯಾವ್ದಾರ ಬಸ್ ರಾತ್ರಿ ಹೊತ್ತು ಬಂದು ನಿಂತ್ಕೊಳ್ಳೋಲ್ಲ, ಎಲ್ಲ ಸೇರಿ ಬಸ್ ಚಾರ್ಜ್ ಹಾಕಿ ಬಸ್ಸಲ್ಲಿ ಬಂದು ಪಿಕ್ಚರ್ ನೋಡುವಂತ ಕಾಲ ಇತ್ತು. ಅವಾಗ ನಮ್ಮ ಪೂರ್ವಿಕರು ಈ ನಾಟಕವನ್ನ ಪ್ರಾರಂಭ ಮಾಡಿದ್ರು. ನಾಟಕ ಅಂದ್ರೆ ಕಲೆಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ನಾಟಕದ ಮುಖಾಂತರ ಜನಗಳ ಜೀವನವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ ಕುರುಕ್ಷೇತ್ರ, ಇದರ ತಿರುಳೇನಂತಂದ್ರೆ ದುರಹಂಕಾರದಿಂದ ಮೆರಿಬಾರದು ಅಂತ. ಯಾವುದೇ ವ್ಯಕ್ತಿ ಕೊಡುವುದಿಲ್ಲವೋ ರಾಜ್ಯವ ಬಿಡುವುದಿಲ್ಲವೋ ರಾಜ್ಯವ, ಒಂದು ಅಂಗೈನಷ್ಟು ಗೋವಿನ ಪಾದಷ್ಟನ್ನು ಕೂಡ ನಾನು ನಿನ್ಗೆ ರಾಜ್ಯ ಕೊಡೋದಿಲ್ಲ ಅಂತ ಹೇಳಿದಂತ ವ್ಯಕ್ತಿ ಕಡೆಗೆ ಏನಾದ ಅಂತಕ್ಕಂಥದ್ದೇ ಈ ನಾಟಕದ ತೀರ್ಪು. ಇದರಲ್ಲಿ ಎಲ್ಲ ಸನ್ನಿವೇಶಗಳು ಕೂಡ ಇರ್ತವೆ. ಬರೀ ದುರ್ಯೋಧನನ ದುರಹಂಕಾರದ ಸನ್ನಿವೇಶ ಒಂದೇ ಅಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಕ್ಕಂಥ ಕೃಷ್ಣನ ಪಾತ್ರಧಾರಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಮ್ಮ ಪ್ರತಿ ಗ್ರಾಮದಲ್ಲೂ ಶ್ರೀಕೃಷ್ಣನಂತ ವ್ಯಕ್ತಿಗಳಿರ್ತಕ್ಕಂಥದ್ದು, ನ್ಯಾಯ ಮಾಡ್ತಕ್ಕಂಥದ್ದು, ತೀರ್ಮಾನ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರಯ್ಯ, ಹಿಂಗೆಲ್ಲ ಆಡಬೇಡಿ, ನೀವು ಕಿತ್ತಾಡಬೇಡಿ, ಊರಲ್ಲಿ ಊರಾಗಳ ಹಾಳಾಗೈತೆ ಅಂತಕ್ಕಂಥ ಹೇಳ್ತಕ್ಕಂಥ ಧರ್ಮರಾಯನ ಪಾತ್ರಧಾರಿಯನ್ನು ಕೂಡ ನೀವು ಇದರಲ್ಲಿ ನೋಡಿದ್ದೀರ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ತನ್ನ ಅಣ್ಣ ತಮ್ಮಂದಿರನ್ನ ಬಿಟ್ಟು ಸ್ನೇಹಕ್ಕೆ ಕಟ್ಟಿಬಿದ್ದಂತ ಪಾತ್ರಧಾರಿ ಯಾರು? ಕರ್ಣನ ಪಾತ್ರಧಾರಿಯನ್ನು ಕೂಡ ಎಂತ ಸಂದರ್ಭ ಬಂದರೂ ಕೂಡ ಸ್ನೇಹಕ್ಕೆ ನಾನು ಬೆಲೆ ಕೊಡಬೇಕು, ನನ್ನ ಅಣ್ಣ ತಮ್ಮದಿರು ಮುಖ್ಯ ಅಲ್ಲ ಅಂತಕ್ಕಂಥದ್ದನ್ನ ಆಡ್ತಕ್ಕಂಥ ಕರ್ಣನ ಪಾತ್ರವನ್ನು ಕೂಡ ನೀವು ನೋಡ್ತೀರ. ಹಾಗೆ ಎಲ್ಲ ಪಾತ್ರವನ್ನು ಕೂಡ ನೀವು ಇಲ್ಲಿ ನೋಡ್ತಕ್ಕಂಥದನ್ನ ನೋಡ್ತೀರ. ಈ ನಾಟಕದ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಂದು ಒಳ್ಳೆತನವನ್ನ ಬೆಳೆಸ್ಕೋಬೇಕು ಅಂತಕ್ಕಂಥದ್ದೇ ಈ ನಾಟಕದ ಉದ್ದೇಶ. ಅದರಲ್ಲೂ ಇವತ್ತು ವಿಶೇಷವಾದಂತ ನಾಟಕ. ನಾನು ಎಲ್ಲೂ ಸಾಮಾನ್ಯ ನಾಟಕಕ್ಕೆ ಹೋಗಲ್ಲ. ಬೈತಾರೆ ಹಿಂದೆ ಕೂತ್ಕೊಂಡು, ಇನ್ನು ಮಗನಿಗೆ ಮಾಡಕ್ಕೆ ಮೇಲೆ ಬಂದು ಭಾಷಣ ಮಾಡ್ತಾನೆ, ಮೊದಲು ಕಳ್ಸ ಆಚೆಗೆ ಅಂತ. ಶಿವಪೂಜೆ ಕರಡೆ ಬಿಟ್ಟಂಗೆ ಬಂದವನೇ ಅಂತ. ಎಲ್ಲರೂ ಇರ್ತಾರಲ್ಲ, ಇಲ್ಲಿ ಪ್ರೀತಿಸೋರು ಇರ್ತಾರೆ, ಬೈಯೋರು ಇರ್ತಾರೆ, ಎಲ್ಲವರೆಗೂ ಜನನು ಇರ್ತಾರೆ. ನಾನ್ ನಾಟಕಕ್ಕೆ ಹೋಗಲ್ಲ ಸಾಮಾನ್ಯ. ಯಾಕಂದ್ರೆ ಇವತ್ತು 5 ನಾಟಕ ಅವೆ, 4ಕ್ಕೆ ತಮಾಜಿಂದ ಕಳ್ಸಿದೀನಿ. ಇದೊಂದು ಅದು ಪಾಪ ನಮ್ಮ ಹೆಣ್ಮಕ್ಳುಗಳು ಬಂದು ಇಲ್ಲಣ್ಣ ನೀನ್ ನಾಟಕಕ್ಕೆ ಬರ್ಬೇಕು ಅಂದಾಗ ನಾನು ಬಹಳ ಸಂತೋಷ ಆಯ್ತು. ನಮ್ಮ ಹೆಣ್ಮಕ್ಳು ಹೆಂಗ್ ನಾಟಕ ಆಡ್ತಾರೆ ನೋಡ್ಬೇಕು ಅಂತ ಬಹಳ ಕುತೂಹಲದಿಂದ ಬಂದೆ. ನಮ್ಮ ಪಾಲಣ್ಣ ಹೇಳ್ದ 12 ವರ್ಷದಿಂದನೋ 16 ವರ್ಷದಿಂದನೋ ಆಡಿದ್ರು ಅಂತ. ಅವಾಗ ಇನ್ನೂ ಅವೆಲ್ಲ ಮರ್ತು ಬಿಟ್ಟಿದೀವಿ. ಈಗ ಅವರೇ ಎಲ್ಲ ಇವರೇನಾ ಇಲ್ಲ ಬೇರೆ ಟೀಮಾ ಸ್ವಲ್ಪ ಬದಲಾವಣೆ ಮಾಡ್ಕೊಂಡವ್ರೆ. ಒಳ್ಳೆ ಚೆನ್ನಾಗಿ ನಾಟಕ ಆಡ್ತಾವ್ರೆ. ಏನ್ ಯಾವ ಗಂಡಸ್ರಿಗೂ ಏನ್ ಕಡಿಮೆ ಇಲ್ಲ. ನಾವೆಲ್ಲ ನಾಚ್ಕೋಬೇಕು. ಗುರುಗಳೇ ಚೆನ್ನಾಗಿ ತಯಾರು ಮಾಡಿದ್ದೀರ ಬಿಡಿ. ಯಾವ ಗಂಡಸ್ರಿಗಿನ್ನ ಏನ್ ಕಡಿಮೆ ಇಲ್ಲ. ಬಹಳ ಚೆನ್ನಾಗಿ ನಾಟಕ ಆಡ್ತಾವ್ರೆ. ಅದರಲ್ಲೂ ಕೂಡ ಇವತ್ತು ದುರ್ಯೋಧನ ಪಾತ್ರ ನೋಡಿದ್ರೆ ನಾವು ಗಂಡಸೋ ಹೆಂಗಸೋ ಅಂತ ಗೊತ್ತಾಗದೇ ಇಲ್ಲ ವ್ಯತ್ಯಾಸ. ಬಹಳ ಚೆನ್ನಾಗಿ ಆಡ್ತಾವ್ರೆ ಹೆಣ್ಮಕ್ಳುಗಳು. ನಾವು ಉತ್ತೇಜನ ಕೊಡಬೇಕು. ಈಗೇನ ಹೆಚ್ಚು ಕಡಿಮೆ 50-50 ಬಂದ್ಬಿಟ್ಟವ್ರೆ. ನಮ್ ಸರ್ಕಾರ ಬಂದ್ಮೇಲಂತೂ ಹೆಚ್ಚಿಗೆ ಆಯ್ತು. ಈಗ 50 ಕೊಡ್ರಪ್ಪ, ಆಮೇಲೆ 70-20 ಕೊಡಿರುತ್ತೆ. 50-50% ಈಗ ಏನ್ ನೆಕ್ಸ್ಟ್ ರೆಸಲ್ಯೂಷನ್ ತಗೊಂಬತ್ತವ್ರ 28ಕ್ಕೆ ಅವ್ರಿಗೂ ನಾವು ಬಿಟ್ಕೊಡ್ಬೇಕು. 35 ಜನನೋ 36 ಜನನೋ ಎಷ್ಟು ದಯಣ 33% 50%? 33% ಬಿಟ್ಕೊಡ್ಬೇಕು ನಾವು. MLA ಸೀಟು 33% ಹೆಣ್ಮಕ್ಳಿಗೆ ಬಿಟ್ಕೊಡ್ಬೇಕು. ಎಲ್ಲಾ ರಂಗದಲ್ಲೂ ಕೂಡ ಮುಂದೆ ಬಂದವ್ರೆ. ಅದರಲ್ಲೂ ಇವತ್ತಂತೂ ಬಹಳ ಸಂತೋಷ ಆಯ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ. ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ಅಭಿನಯವನ್ನು ಮಾಡ್ತಾ ಇದಾರೆ. ಗಂಡು ಮಕ್ಕಳಾಡಿದ್ರೆ ಜನ ಸೇರ್ತಿರ್ಲಿಲ್ಲ. ನೀವು ಬಾಲ ದಿವಸ ಇದೇ ಕೆಲಸ ಹೋಗಿ ಮನಿಗಳನ್ನ ಅಂತ ಹೊಂಟ್ಬಿಡೋರು ಎಲ್ಲಾರು. ನಾವು ಹೆಣ್ಮಕ್ಳು ಆಡ್ತಾವ್ರೆ ಅಂತಂದ್ರೆ ಹೆಂಗ್ ಆಡ್ತಾರೆ ನಮ್ಮ ಹೆಣ್ಮಕ್ಳು ಅಂತ ಹೇಳಿ ಬಹಳ ಖುಷಿಯಾಗಿ ಎಲ್ಲ ಜನ ಸೇರಿದ್ದೀರಾ. ನಿಜವಾಗ್ಲೂ ಕೂಡ ಇದೊಂದು ಉತ್ತಮವಾದಂತ ಬೆಳವಣಿಗೆ. ನಮ್ಮ ಹೆಣ್ಮಕ್ಳು ಕೂಡ ಕಲೆಯನ್ನ ಉಳಿಸ್ತಕ್ಕಂಥದನ್ನ, ಬೆಳೆಸ್ತಕ್ಕಂಥದನ್ನ, ಪೋಷಣೆ ಮಾಡ್ತಕ್ಕಂಥದನ್ನ ನೋಡಿ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಯ್ತು. ಅದ್ರ ಜೊತೆಯಲ್ಲಿ ಈ ಪಿಕ್ಚರ್ ಆದ ಹೇಳಿಲ್ವಾ, ರೀಲ್ ಅದು ಪಿಕ್ಚರ್ ದಯಣ ಹೇಳ್ದಂಗೆ ಇದೇ ರಿಯಲ್ ಪಿಕ್ಚರ್ ಎಲ್ಲ ಹಿಂದ್ಗಡೆ ಹೇಳ್ಕೊಡ್ತಾರೆ. ಒಂದ್ಸರಿ ಅಂದ್ರೆ 10 ಸರಿ ಟೇಕ್ ಕೊಡ್ತಾರೆ. ಏನಾಯ್ತು ನೋಡ್ ಮಾಡು, ಹಿಂಗ್ ಸರಿ ಮಾಡು. ಇಲ್ಲ ಹಂಗಲ್ಲ, ಇಲ್ಲಿ
ಇಲ್ಲಿ ಒಂದ್ಸರಿ ಬಂದ್ಮೇಲೆ ಎಲ್ಲ ಸರಿಯಾಗಿ ಆಡ್ಬಿಟ್ಟು ಹೋಗ್ಬೇಕು. ಇಲ್ಲೇ ಹಿಂದೆ ಮುಂದೆ ಆಡಂಗಿಲ್ಲ, ನೇರವಾಗಿ ಎಲ್ಲರ ಮುಂದೆ ಆಡಬೇಕು. ಅಂತದ್ರಲ್ಲಿ ಎಲ್ಲರೂ ಎಲ್ಲ ಪಾತ್ರಧಾರಿ, ಕೃಷ್ಣನಿಂದ ಹಿಡಿದು ಅರ್ಜುನನಿಂದ ಹಿಡಿದು ದುರ್ಯೋಧನ ಎಲ್ಲರೂ ಕೂಡ ನೋಡಿದ್ರೆ ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಲ್ಲೂ ನಮ್ಮ ಸರ್ಕಾರ ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಹೆಣ್ಮಕ್ಳುಗಳಿಗೆ.